ಎಸ್ಎಸ್ಕೆ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹಾಗೂ ಶಿಕ್ಷಕರ ವೃಂದದಿಂದ ಅರ್ಹ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ 2016ರ ಪೂರ್ವದಂತೆ ಅರ್ಹತೆಯ ಆಧಾರದ ಮೇಲೆ ಪ್ರೌಢಶಾಲೆಗೆ ಬಡ್ತಿ ನೀಡಬೇಕು ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುಕನ್ಯಾ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಒತ್ತಾಯಿಸಿದರು. ಈ ವೇಳೆ ನೌಕರ ಸಂಘದ ಜಿಲ್ಲಾಧ್ಯಕ್ಷ ಅಪ್ಪಯ್ಯಗೌಡ ಹಾಗೂ ಕಾಂತರಾಜ್ ಶ್ರೀನಿವಾಸ್ ಮಾತನಾಡಿ, ನಮ್ಮ ದುರಾದೃಷ್ಟ ಎಲ್ಲ ಒಂದು ಇಲಾಖೆಗಳಲ್ಲಿ ಮುಂಬರ್ತಿಗಳು ಬರ್ತಿವೆ, ಆದರೆ ನಮ್ಮ ಇಲಾಖೆಯಲ್ಲಿ ಒಂದರಲ್ಲಿ ಹಿಂಬರ್ತಿ ಕೊಟ್ಟಿರೋದು 1ರಿಂದ 7ನೇ ತರಗತಿಯವರೆಗೂ ಅಪಾಯಿಂಟ್ ಆಗಿರೋದು 2017ರಲ್ಲಿ ಸಿ ಅಂಡ್ ಹಾರ್ವ ತಿದ್ದುಪಡಿ ಆಗಿತ್ತು. ತಿದ್ದುಪಡಿ ಆದಾಗಿನಿಂದಲೂ ಮನವಿ ಪತ್ರಗಳನ್ನು ಕೊಡ್ತಿದ್ದೇವೆ. ಯಾವುದೇ ಸರ್ಕಾರ ಬಂದರೂ ಇವತ್ತು ಮಾಡ್ತೇವೆ, ನಾಳೆ ಮಾಡ್ತೇವೆ ಅಂತ ಮುಂದಕ್ಕೆ ಹಾಕ್ತಾ ಬರ್ತಿದ್ದಾರೆ. ಕೊನೆಯ ಬಾರಿ ಇದೇ ತಿಂಗಳು 12ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಮಟ್ಟದ ಹೋರಾಟ ಮಾಡಲಾಗುವುದು ಅಂತ ತಿಳಿಸಿದರು. ವರದಿ ಕೋಲಾರ್ ಶ್ರೀನಿವಾಸ್. ಶಿಕ್ಷಣ ಇಲಾಖೆ ಮತ್ತು ಸರ್ಕಾರ 2017ರ ನಂತರ ಏನಾಗಿದೆ, ಸಿ ಅಂಡ್ ಆರ್ ಒಂದು ಮರಣ ಶಾಸನ ಅಂತ ಹೇಳ್ಬೋದು. ಇವತ್ತು ನಮಗೆ ಅಂತ ಒಂದು ಶಾಸನವನ್ನ ಜಾರಿಗೆಗೊಳಿಸಿದ್ದಾರೆ. ಅಂದ್ರೆ ಈ ಹಿಂದೆ ಜೆಪಿಟಿ ಹೋಗಿ ಪಾಠ ಮಾಡಿ ಅಂತ ಹೇಳ್ಬೇಡಿ. ಕಾರಣ ಇಷ್ಟು ಹೇಳ್ತೀನಿ, ಯಾರೋ ಒಬ್ಬ ಪ್ರೈಮರಿಗೆ ಹೋಗಿ ನಾವು ಪ್ರೈಮರಿಗೆ ಹೋಗಲ್ಲ ಅಂತಾರ ಅವರು. ನಾವ್ಯಾಕೆ ಹೌದು ಮೇಡಮ್, ಖಂಡಿತವಾಗ್ಲೂ ದುರಾದೃಷ್ಟ ಅಂದ್ರೆ ಯಾವುದೇ ಇಲಾಖೆಯಲ್ಲಿ ತಗೊಳ್ಳಿ ಮುಂಬಡ್ತಿಗಳು ಬರುತ್ತೆ. ನಮ್ಮ ಇಲಾಖೆ 1ರಲ್ಲೇ ಹಿಂಬಡ್ತಿ ಕೊಟ್ಟಿರೋದು. ನಾವು 1ರಿಂದ 7ನೇ ತರಗತಿವರೆಗೂ ಬೋಧನೆ ಮಾಡೋಕ್ಕೆ ಅಂತೇಳಿ ಅಪಾಯಿಂಟ್ ಆಗಿದೆ. ಇದು 2017ರಲ್ಲಿ ಸಿ ಅಂಡ್ ಆರ್ ರೂಲ್ ತಿದ್ದುಪಡಿ ಆಯಿತು. ತಿದ್ದುಪಡಿ ಆದಾಗಿಂದ ಮನವಿಗಳು ಕೊಡ್ತಾನೆ ಇದೀವಿ. ಇದು ತಪ್ಪಾಗಿದೆ, ನಮಗೆ ತಿದ್ದುಪಡಿ ಮಾಡಿ ಸರಿ ಮಾಡಿ ಕೊಡಿ ಅಂತ ಮನವಿ ಕೊಡ್ತಾ ಇದ್ರೆ ಇವತ್ತು ಸಂಪುಟಕ್ಕೆ ಬರುತ್ತೆ, ಚರ್ಚೆ ಆಗುತ್ತೆ, ನಾಳೆ ಬರುತ್ತೆ. ಇದೇ ಫೈಲ್ ಅನುಮೋದನೆ ಆಯ್ತು. ಪಾಪ ಹೋರಾಡ್ತಾನೆ ಇದ್ದಾರೆ ಸಂಘದವ್ರು ಏನು ಮಾಡಿಲ್ಲ ಅಂತ ಯಾರೋ ಅಪವಾದಗಳು ಹೇಳ್ಬೋದು. ಖಂಡಿತವಾಗ್ಲೂ ಎಲ್ಲಾ ರೀತಿಯ ಹೋರಾಟ, ಎಲ್ಲಾ ರೀತಿಯ ಇದನ್ನ ಫಾಲೋ ಮಾಡ್ತಾನೆ ಇದ್ದಾರೆ. ಆದ್ರೆ ಸರ್ಕಾರ ಯಾವ ಸರ್ಕಾರ ಬಂದ್ರು ಕಡೆಗಣಿಸ್ತಾ ಬಂದಿದೆ. ಖಂಡಿತವಾಗ್ಲೂ ಕಡೆ ಅವಕಾಶ ಕೊಟ್ಟು ನಾವು 12ನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ರಾಜ್ಯ ಮಟ್ಟದ ಹೋರಾಟ ಹಮ್ಮಿಕೊಂಡಿದ್ದೀವಿ.